ರಿಯಾಳ ಹಠ ಪ್ರಪಂಚನೇ ಬದಲಾಯಿಸ್ಬಿಟ್ಟಿದೆ. ಪ್ರೀತಿಯ ಹೆಸರಲ್ಲಿ ಪ್ರತಿಯೊಂದು ಜೀವಗಳು ಬಲಿಯಾಗಿದೆ. ಕಿರುಚಾಟಗಳು ಉರಿಯುವ ಜ್ವಾಲೆಯಾಗಿ ಮರಳಿ ಬಂದಾಗ ಆತ್ಮದ ಮೇಲೆ ಕಪ್ಪು ಛಾಯೆ ಮೂಡಿಸಿದ್ದು ಮೋಸ. ಎಲ್ಲವೂ ಬೂದಿಯಾಗೋಯ್ತು. ಪ್ರತಿಯೊಂದು ಗುರುತು ಅಳಸಿ ಹೋಯಿತು. ಮೌನದಲ್ಲಿ ಒಂಟಿಯಾಗಿ ನಿಂತಿದ್ದು ಕೊನೆಯ ಮನುಷ್ಯ. ಹಳ್ಳಿಯಲ್ಲಿ ಒಂದು ಸಾಮಾನ್ಯ ದಿನದಂತೆ ಸೂರ್ಯ ಹುಟ್ಟಿದಾನೆ. ಜೋರಾದ ಗಾಳಿ ಮಸುಕಿನಂತೆ ಕಾಣ್ತಿದೆ. ಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಯಾರೂ ಇಲ್ಲ. ಯಾವುದೇ ಪ್ರಾಣಿಗಳು ಕೂಡ ಈ ಕಡೆ ಆ ಕಡೆ ಓಡಾಡ್ತಿಲ್ಲ. ಸುತ್ತಮುತ್ತ ಎಲ್ಲೂ ಯಾವುದೇ ಧ್ವನಿ ಇಲ್ಲ. ಉಳಿದಿರೋದು ಕೇವಲ ವಿಚಿತ್ರವಾದ ಮೌನ. ರಿಯಾ ಮತ್ತೆ ರೋಹನ್ ಆ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ರಿಯಾ ಮುಖದಲ್ಲಿ ಮಂದಹಾಸ ಇದೆ. ಆದ್ರೆ ರೋಹನ್ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡಿದ್ದಾನೆ. ಅವನು ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ. ಯಾರೋ ಅವರನ್ನ ಹಿಂಬಾಲಿಸ್ತಿದ್ದಾರೆ ಅನ್ನಿಸ್ತಿದೆ. ನೋಡಿದ್ಯಾ ರೋಹನ್, ಎಷ್ಟು ಶಾಂತವಾಗಿದೆ. ಯಾವುದೇ ಗಲಾಟೆ ಇಲ್ಲ, ಜನಸಂದಣಿ ಇಲ್ಲ. ಇಲ್ಲಿ ನೀನು ಮತ್ತೆ ನಾನು ಅಷ್ಟೇ. ನಾನ್ ಹೇಗೆ ಕೇಳಿದ್ನೋ ಇಲ್ಲಿ ಹಾಗೇ ಇದೆ. ನಿನಗ್ ತಲೆ ಕೆಟ್ಟಿದ್ಯಾ ರಿಯಾ? ಇದು ಶಾಂತಿ ಅಲ್ಲ, ಇದು ಸಾವು. ಪೂರ್ತಿ ಊರೇ ಮಾಯ ಆಗಿದೆ. ಪೂರ್ತಿ ಪ್ರಪಂಚ ಮಾಯ ಆಗಿದೆ. ನಿನಗೆ ಅರ್ಥ ಆಗ್ತಿದ್ಯಾ ನಾವೇನ್ ಕಳ್ಕೊಂಡಿದೀವಿ ಅಂತ? ನಾವೇನೂ ಕಳ್ಕೊಂಡಿಲ್ಲ. ನಾವು ಸ್ವಾತಂತ್ರ್ಯ ಪಡ್ಕೊಂಡಿದೀವಿ. ಈಗ ನಾವು ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಗ ಯಾರೂ ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಅವಳು ಮುಂದೆ ಹೋಗ್ತಾಳೆ. ಅವಳ ಹತ್ರ ಬಿದ್ದಿದ್ದ ಬಾಲನ್ನ ಕಾಲಿಂದ ಒದಿತಾಳೆ. ಬಾಲ್ ಬೌನ್ಸ್ ಆಗಿದ್ದ ಶಬ್ದನೇ ಅವರು ಕೇಳಿದ ಮೊದಲನೇ ಶಬ್ದ. ಇಲ್ಲಿದ್ದ ಜನರೆಲ್ಲ ಮಾಯ ಆಗೋದ್ಮೇಲೆ. ಮೊದ್ಲು ಎಲ್ಲ ನಮ್ಮ ಮಧ್ಯ ಬರ್ತಾ ಇದ್ರು. ಈಗ ನೋಡು, ಭೂಮಿ ಎಷ್ಟು ಸ್ವಚ್ಛವಾಗಿದೆ. ರೋಹನ್ಗೆ ಈಗಲೂ ಬೇಜಾರಾಗಿದೆ ಮತ್ತೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಇದೆ. ರಾತ್ರಿ ರಿಯಾ ಮತ್ತೆ ರೋಹನ್ ಬಂಗ್ಲೆ ಒಳಗೆ ಕಾಲಿಡ್ತಾರೆ. ಎಲ್ಲರೂ ಮಾಯ ಆದ್ಮೇಲಿಂದ ಇವರಿಬ್ರು ಉಳಿದಿರೋ ಜಾಗ ಇದೆ. ಈ ಜಾಗದಲ್ಲಿ ಕತ್ತಲೆ ತುಂಬಿದೆ. ಜನರೆಲ್ಲ ಮಾಯ ಆದ ಮೇಲೆ ಸ್ವಲ್ಪ ಹೊತ್ತಲ್ಲೇ ಎಲೆಕ್ಟ್ರಿಸಿಟಿ ಕೂಡ ಹೊರಟೋಯ್ತು. ರಿಯಾ ಬೇಗ ಬೇಗ ಒಳಗ್ ಹೋಗ್ತಾಳೆ. ಹತ್ರದಲ್ಲೇ ಇಟ್ಟಿದ್ದ ಕ್ಯಾಂಡಲ್ಗಳನ್ನ ಹಚ್ತಾಳೆ. ಗಾಳಿಲಿ ಏನೋ ಒಂಥರ ವಾಸನೆ ಇದೆ. ಇಲ್ಲಿ ಏನೋ ಓಡಾಡ್ತಾ ಇರೋ ಹಾಗೆ. ನಿನ್ಗೆ ಆ ರೀತಿ ಅನಿಸ್ತಾ ಇಲ್ವಾ? ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ರೋಹನ್. ಇಲ್ಲೆಲ್ಲ ಎಷ್ಟು ಸುಂದರವಾಗಿದೆ. ನಾನಿವತ್ತು ತುಂಬಾ ಒಳ್ಳೆ ಅಡಿಗೆ ಮಾಡಿದ್ದೀನಿ. ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ. ನನಗೆ ಹಸ್ವಿಲ್ಲ. ನನಗ್ ಸದ್ಯಕ್ಕೆ ಅರ್ಥ ಆಗದೆ ಇರೋದು ಆ ಬಾಗ್ಲು ಹೇಗೆ ಓಪನ್ ಆಯ್ತು ಅನ್ನೋದು. ಅವಾಗ ನೀನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಭೂಮಿ ಬಾಯಿ ತೆರೀತು. ನಾನು ನನ್ನ ಕಣ್ಣಾರೆ ಜನಗಳು ಆ ಹೊಂಡದೊಳಗೆ ಬೀಳೋದನ್ನ ನೋಡಿದ್ದೀನಿ. ನೀನ್ ಮಾಡಿದ ಪ್ರಾರ್ಥನೆ ಅದ್ಯಾವುದೋ ಮಾಮೂಲಿ ಪ್ರಾರ್ಥನೆ ಅಲ್ಲ ರಿಯಾ. ರಿಯಾ ರೋಹನ್ ಹತ್ರ ಬರ್ತಾಳೆ. ಅದು ನನ್ನ ಪ್ರೀತಿ. ನಿನ್ನ ಮೇಲೆ ನನಗಿರೋ ಹುಚ್ಚು ಪ್ರೀತಿ. ಈಗ ನಾನ್ ನಿನ್ ಜೊತೆ ಇದ್ದೀನಿ ಅಂತ ನಿಂಗೆ ಖುಷಿ ಇಲ್ವಾ? ರಿಯಾ ರೋಹನ್ ಮುಖ ಮುಟ್ಟಕ್ ಹೋಗ್ತಾಳೆ. ಆದ್ರೆ ರೋಹನ್ ತಕ್ಷಣ ಹಿಂದಕ್ ಹೋಗ್ತಾನೆ. ಆಗ ಪ್ರೀತಿಯಿಂದ ತುಂಬಿದ್ದ ರಿಯಾ ಮುಖ ಇದ್ದಕ್ಕಿದ್ದ ಹಾಗೆ ಕೋಪದಿಂದ ತುಂಬಿಕೊಳ್ಳುತ್ತೆ. ಅವಳು ತನ್ನ ಕೈ ವಾಪಸ್ ತಗೋತಾಳೆ. ನೀನು ಬದ್ಲಾಗ್ಬಿಟ್ಟಿದ್ಯಾ ರೋಹನ್. ನೀನೀಗ ಮೊದ್ಲಿನ ಹಾಗೆ ಇಲ್ವೇ ಇಲ್ಲ. ರೋಹನ್ ಏನೂ ಉತ್ತರ ಕೊಡೋದಿಲ್ಲ. ಮತ್ತಲ್ಲಿಂದ ಹೊರಟೋಗ್ತಾನೆ. ನಿನಗೇನ್ ಬೇಕೋ ಅದನ್ನಾದ್ರೂ ಹೇಳು. ನಾನು ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ದೆ? ನಂಗೆ ಉತ್ತರ ಕೊಡು. ರೋಹನ್ ಅವಳನ್ನ ಇಗ್ನೋರ್ ಮಾಡ್ತಾನೆ ಮತ್ತು ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂಗ್ಲೆಯ ಹಿಂದೆ ಇದ್ದ ಒಂದು ಬಾವಿ ಹತ್ರ ರಿಯಾ ಹೋಗ್ತಾಳೆ. ಅವಳು ಯೋಚನೆ ಮಾಡ್ತಿರ್ತಾಳೆ. ರೋಹನ್ ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದಕ್ಕೆ ಚಿಂತೆಯಿಂದ ಅವಳು ಬಾವಿ ಹತ್ರ ನಿಂತ್ಕೋತಾಳೆ ಮತ್ತೆ ತನ್ನ ಕಣ್ಣು ಮುಚ್ಕೋತಾಳೆ. ಅವಳು ಆ ದಿನಾನ ನೆನಪಿಸ್ಕೋತಾಳೆ. ಅವತ್ತು ಭೂಮಿ ಬಾಯ್ಬಿಟ್ಟಿತ್ತು. ಜನರ ಕಿರುಚಾಟ ಕೇಳಿಸಿತ್ತು. ಆದ್ರೆ ಅವಳಿಗೆ ಯಾವುದೇ ದುಃಖ ಆಗಿರ್ಲಿಲ್ಲ. ಅವಳು ಬಾವಿಯಲ್ಲಿ ಬಗ್ಗಿ ನೋಡ್ತಾಳೆ. ನೀವೆಲ್ಲ ಇನ್ನೂ ಅಲ್ಲೇ ಇದ್ದೀರಾ? ನೀವೆಲ್ಲ ನೋಡ್ತಿದ್ದೀರಾ? ಅವನೀಗ ನನ್ನವನು ಮಾತ್ರ. ಬಾವಿಯ ಒಳಗಿಂದ ಮಂದವಾದ ಪ್ರತಿಧ್ವನಿ ಕೇಳಿಸ್ತಿದೆ. ಸಾವಿರಾರು ಜನ ಒಟ್ಟಿಗೆ ಪಿಸುಗಟ್ಟಿದ ಹಾಗೆ. ಇದ್ದಕ್ಕಿದ್ದ ಹಾಗೆ ರಿಯಾಗೆ ಅವಳ ಹೆಗಲ ಮೇಲೆ ಯಾರೋ ಕೈಯಿಟ್ಟಂತೆ ಅನ್ಸತ್ತೆ. ಅವಳು ತಿರುಗಿ ನೋಡ್ತಾಳೆ. ಅದು ರೋಹನ್. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಈ ಬಾವಿ ಹತ್ರ ಬರ್ಬೇಡ ನೀನು. ಇಲ್ಲಿ ಏನೋ ಒಂಥರ ಶಬ್ದಗಳು ಬರುತ್ತೆ. ಈ ಶಬ್ದ ನಿನಗೆ ಭಯ ಪಡಿಸತ್ತೆ ಅಂದ್ರೆ ನೀನು ತುಂಬಾ ವೀಕ್ ಆಗಿದ್ಯಾ. ಈ ಶಬ್ದಗಳು ನನಗೆ ಹೇಳುತ್ತೆ ನಾನು ಗೆದ್ದಿದ್ದೀನಿ ಅಂತ. ಗೆಲುವ?
ನಾವು ಹಸುವಿಂದ ಸಾಯ್ತಿದೀವಿ, ನೀರ್ ಖಾಲಿ ಆಗ್ತಿದೆ, ಮತ್ ನೀನ್ ಇದನ್ನ ಗೆಲುವು ಅಂತಿದ್ಯಾ? ನನಗ್ ಭಯ ಆಗ್ತಿದೆ ನಿನ್ ಮಾತ್ ಕೇಳಿರೋ ಆ ಸೈತಾನ್ ಈಗ ಮತ್ತೆ ವಾಪಸ್ ಬರ್ತಾನೇನೋ ಅಂತ. ಯಾವ ದೆವ್ವನೂ ಬರಲ್ಲ. ಈಗ ಈ ಪ್ರಪಂಚಕ್ಕೆ ನಾವಿಬ್ರೇ ರಾಜ ಮತ್ತೆ ರಾಣಿ. ರೋಹನ್ ಈಗ್ಲೂ ಯೋಚಿಸ್ತಿದ್ದಾನೆ, ಆದ್ರೆ ರಿಯಾ ನಗುವಲ್ಲಿ ಮುಳುಗೋಗಿದ್ದಾಳೆ. ಆ ರಾತ್ರಿ ಇಲ್ಲಿಗೆ ಮುಗಿಯುತ್ತೆ. ಮಾರನೇ ದಿನ ರಿಯಾ ಮತ್ತೆ ರೋಹನ್ ಹಳ್ಳಿಯ ಮಾರ್ಕೆಟ್ಗೆ ಬಂದಿದ್ದಾರೆ. ಎಲ್ಲ ಅಂಗಡಿಗಳು ಸಮಯದಲ್ಲೇ ನಿಂತು ಹೋದ ಹಾಗಿದೆ. ಅಲ್ಲಿ ಯಾವುದೇ ಜನಜಂಗುಳಿ ಇಲ್ಲ, ಇರೋದು ಇವರಿಬ್ರು ಮಾತ್ರ. ರಿಯಾ ಬೇಗ ಒಡವೆ ಅಂಗಡಿ ಕಡೆಗೆ ಹೋಗ್ತಾಳೆ ಮತ್ತೆ ತನಗೋಸ್ಕರ ಒಡವೆಗಳನ್ನು ಹುಡುಕಕ್ಕೆ ಶುರು ಮಾಡ್ತಾಳೆ. ರೋಹನ್ ಇನ್ನೊಂದ್ ಕಡೆ ಬೇಗ ಬೇಗ ತನ್ನ ಬ್ಯಾಗ್ ಅಲ್ಲಿ ರೇಷನ್ ಎಲ್ಲ ಹಾಕೋತಾ ಇದ್ದಾನೆ. ಅವನು ಅಂಗಡಿಯಿಂದ ಹೊರ ಬಂದಾಗ ರಿಯಾನ ಹೊಸ ಒಡವೆ ಜೊತೆ ನೋಡಿದಾಗ ಅವನಿಗೆ ತುಂಬಾ ಕೋಪ ಬರುತ್ತೆ. ಈ ಆಭರಣಗಳು ತಗೊಂಡು ಏನ್ ಮಾಡ್ತೀಯಾ? ಇಲ್ಲಿ ನೋಡೋದಕ್ಕೆ ಯಾರೂ ಇಲ್ಲ, ನಾವಿಲ್ಲಿಂದ ಹೊರಟು ಹೋಗ್ಬೇಕು. ಬಹುಶಃ ಸಿಟಿನಲ್ಲಿ ಯಾರಾದ್ರೂ ಬದುಕಿರ್ಬೋದೇನೋ. ಇಲ್ಲಿ ಯಾರೂ ಬದುಕಿಲ್ಲ ರೋಹನ್, ಉಳಿದಿರೋದು ನಾವು ಮಾತ್ರ. ನನಗೆ ಈ ಹಳ್ಳಿ ತುಂಬಾ ಇಷ್ಟ. ಇಲ್ಲಿ ನಾವಿಬ್ರು ಸುಖವಾಗಿರ್ಬೋದು. ಸುಖನಾ? ನನಗೆ ನಿನ್ನ ಮುಖ ನೋಡಿದ್ರೆ ಭಯ ಆಗೋಕ್ ಶುರುವಾಗಿದೆ. ನೀನೊಬ್ಳು ಕೊಲೆಗಾತಿ. ನೀನು ಅವ್ರೆಲ್ಲರನ್ನೂ ಕೊಂದಿದ್ಯಾ. ನನ್ನಮ್ಮ, ನನ್ನ ಅಪ್ಪ ಎಲ್ರೂ ಸತ್ತೋದ್ರು ಕೇವಲ ನಿನ್ನ ದ್ವೇಷದಿಂದಾಗಿ ಮಾತ್ರ. ನಾನು ನಿನ್ನ ಆಯ್ಕೆ ಮಾಡ್ಕೊಂಡೆ ರೋಹನ್, ನಿನ್ಗದು ಸಾಕಾಗಲ್ವಾ? ನಾನು ಎಲ್ಲಾರ್ನೂ ಬಲಿ ಕೊಟ್ಟಿದ್ದು ನಾವಿಬ್ರು ಒಟ್ಟಿಗೆ ಇರಬಹುದು ಅಂತ. ನೀನು ನನಗೆ ಋಣಿಯಾಗಿರ್ಬೇಕು. ರೋಹನ್ ಅವಳನ್ನ ಕೋಪದಿಂದ ನೋಡ್ತಾನೆ. ಅವನು ತನ್ನ ಬ್ಯಾಗ್ ತಗೊಂಡು ಮಾರ್ಕೆಟ್ನ ಮಧ್ಯದಲ್ಲಿ ಅವಳೊಬ್ಳನ್ನೇ ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ರಿಯಾ ಅಲ್ಲೇ ನಿಂತಿರ್ತಾಳೆ. ಅವಳ ನಗು ಈಗ ಮಾಯ ಆಗಿದೆ. ರಾತ್ರಿ ರಿಯಾ ಮುರಿದು ಹೋದ ಫರ್ನಿಚರ್ ಇಂದ ಒಲೆ ಉರಿಸ್ತಾ ಅಡ್ಗೆ ಮಾಡ್ತಾ ಇರ್ತಾಳೆ. ರೋಹನ್ ಕಿಟಕಿ ಹತ್ರ ಕೂತ್ಕೊಂಡು ಕತ್ತಲೆಯಲ್ಲಿ ಹೊರಗಡೆ ನೋಡ್ತಾ ಇರ್ತಾನೆ. ವಾತಾವರಣ ವಿಚಿತ್ರವಾಗಿರುತ್ತೆ. ಈಗ ಅವರಿಬ್ಬರ ಮಧ್ಯ ಯಾವುದೇ ಪ್ರೀತಿ ಉಳಿದಿಲ್ಲ, ಬರೀ ಮೌನ ಮತ್ತೆ ದ್ವೇಷ ಮಾತ್ರ ಉಳಿದಿದೆ. ನೀನ್ ಇಷ್ಟು ದೊಡ್ಡ ಹುಚ್ಚಿ ಅಂತ ನನಗೇನಾದ್ರೂ ಗೊತ್ತಿದ್ದಿದ್ರೆ ನಾನ್ ನಿನ್ ಜೊತೆ ಯಾವತ್ತೂ ಕೂಡ ಮಾತೇ ಆಡ್ತಿರ್ಲಿಲ್ಲ. ನಾನು ನಿನ್ ಜೊತೆ ನನ್ನ ಸಮಯನ ಹಾಳು ಮಾಡ್ಬಿಟ್ಟೆ. ಟೈಮ್ ವೇಸ್ಟ್ ಮಾಡಿದ್ನಾ? ನಾನು ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ನನಗ್ ಬೇಕಿತ್ತ? ಪ್ರೀತಿ ಮಾಡ್ದ್ಯಾ? ಅದು ಪ್ರೀತಿ ಅಲ್ಲ ರಿಯಾ, ಅದು ನಿನ್ನ ಬಂಧನ ಆಗಿತ್ತು. ನಾನ್ ನಿನ್ ಜೊತೆ ಇದ್ದಿದ್ ಯಾಕೆ ಅಂತಂದ್ರೆ ನೀನು ಶ್ರೀಮಂತ ಮನೆಯವಳು ಅಂತ. ನಾನ್ ಅನ್ಕೊಂಡೆ ನನ್ ಭವಿಷ್ಯ ಚೆನ್ನಾಗಿರುತ್ತೆ ಅಂತ, ಆದ್ರೆ ನೀನು ಭವಿಷ್ಯನೇ ಹಾಳು ಮಾಡ್ಬಿಟ್ಟಿಯಲ್ಲ. ರಿಯಾ ಕೈಯಲ್ಲಿದ್ದ ಸೌಟು ಕೆಳಗೆ ಬಿದ್ದೋಗುತ್ತೆ. ರೋಹನ್ನ ನೋಡ್ದಾಗ ಅವನು ಯಾವತ್ತೂ ಅವಳನ್ನ ಪ್ರೀತಿನೇ ಮಾಡಿಲ್ಲ ಅಂತ ಅವಳಿಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಇವತ್ತು ಬೇರೆ ಯಾರಾದ್ರೂ ಹುಡುಗಿ ಬದುಕಿದ್ರೆ ನೀನ್ ಅವಳ ಹತ್ರ ಹೋಗ್ಬಿಡ್ತಿದ್ಯಾ? ಖಂಡಿತವಾಗ್ಲು ನಾನು ಯಾರ ಜೊತೆನಾದ್ರೂ ಹೋಗ್ತಿದ್ದೆ, ನಿನ್ನನ್ನ ಬಿಟ್ಟು ಹೋಗ್ಬೇಕಿತ್ತು ಅಷ್ಟೇ ನನ್ಗೆ. ರಿಯಾ ರೋಹನ್ನ ದುರ್ಗುಟ್ಟಿ ನೋಡ್ತಾಳೆ. ಅವಳ ಮುಖದ ಮೇಲೆ ಕೋಪ ಮತ್ತೆ ದ್ವೇಷ ಎರಡೂ ಇದೆ. ಈಗ ಅವಳೊಬ್ಬ ರಾಕ್ಷಸಿ ಥರ ಕಾಣಿಸ್ತಾಳೆ. ಮತ್ತೆ ಮನೆಯ 4 ಕಡೆ ಭೂಕಂಪ ಶುರುವಾಗುತ್ತೆ. ಇಲ್ಲೇನ್ ನಡೀತಿದೆ ಅಂತ ಅವಳಿಗೆ ಅರ್ಥ ಆಗೋದಿಲ್ಲ. ರೋಹನ್ ಭಯದಿಂದ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಮನೆಯಿಂದ ಹೊರಗಡೆ ಓಡ್ ಹೋಗ್ತಾನೆ. ರೋಹನ್, ನನಗೋಸ್ಕರ ನಿಂತ್ಕೋ. ರಿಯಾ ಕೂಡ ಮನೆಯಿಂದ ಹೊರಗೆ ಅವನ ಹಿಂದೆ ಓಡ್ತಾಳೆ. ಒಂದು ದೊಡ್ಡ ಭೂಕಂಪ ಬರುತ್ತೆ ಮತ್ತು ಹಳ್ಳಿಯ ಮಧ್ಯಭಾಗದಲ್ಲಿ ದೊಡ್ಡ ಹಳ್ಳ ಬಿದ್ದೋಗುತ್ತೆ. ಆ ಹಳ್ಳದಲ್ಲಿ ಬೆಂಕಿ ಉರಿತಿದ್ದ ಹಾಗೆ ಕೆಂಪಗೆ ಬಿಸಿಯಾಗಿ ಕಾಣುತ್ತೆ. ಮತ್ತೆ ಗಾಳಿಯಲ್ಲಿ ಉರಿಯುತ್ತಿದ್ದ ಇದ್ದಿಲಿನ ವಾಸನೆ ಹರಡುತ್ತೆ. ಮನುಷ್ಯನ ರೂಪದ ಆಕೃತಿಗಳು ಆ ಆಳವಾದ ಹಳ್ಳದಿಂದ ಹೊರಗಡೆ ಬರುತ್ತವೆ. ಇವರೆಲ್ಲ ಮೊದಲು ಈ ನೆಲ ಎಳ್ಕೊಂಡಿದ್ದ ಅದೇ ವ್ಯಕ್ತಿಗಳು. ಮತ್ತೀಗ ಇವರೆಲ್ಲ ಉರಿದು ರಾಕ್ಷಸರಾಗಿ ವಾಪಸ್ ಬರ್ತಾ ಇದ್ದಾರೆ. ರಿಯಾ ಮತ್ತೆ ರೋಹನ್ ಓಡ್ತಾ ಅದೇ ಜಾಗಕ್ಕೆ ಬರ್ತಾರೆ ಮತ್ತವರನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ಇಲ್ಲ, ಅವ್ರು ಮತ್ತೆ ವಾಪಸ್ ಬರ್ತಿದ್ದಾರೆ. ಓಡು ರಿಯಾ, ಓಡು! ರೋಹನ್ ತನ್ನ ಜೀವ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಮೊದಲೇ ಓಡ್ ಹೋಗ್ತಾನೆ. ರಿಯಾ ಬಗ್ಗೆ ಯೋಚನೆ ಮಾಡಲ್ಲ. ರಿಯಾ ಒಬ್ಬಳೇ ಅಲ್ಲಿ ನಿಂತಿರ್ತಾಳೆ. ಈಗ ಉಳಿದಿರೋದು ಅವಳೊಬ್ಬಳೇ ಮನುಷ್ಯಳು ಅಂತ ಅವಳಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ರೋಹನ್ ಯಾವತ್ತೂ ಅವಳ ಜೊತೆಗೆ ಇರಲೇ ಇಲ್ಲ. ಆ ಆಕೃತಿಗಳು ಅವಳನ್ನ ಸುತ್ತುವರಿಯತ್ತೆ. ರಿಯಾ ಅಳೋದಿಲ್ಲ, ಬದಲಾಗಿ ತನ್ನನ್ನ ತಾನು ಅವರ ಕೈವಶ ಮಾಡಿಬಿಡ್ತಾಳೆ. ನೀನು ಆ ಮನುಷ್ಯರಿಗೋಸ್ಕರ ಹುಟ್ಟಿಲ್ಲ, ಬದಲಾಗಿ ಈ ಆತ್ಮಗಳಿಗೋಸ್ಕರ ಹುಟ್ಟಿದ್ಯಾ. ಒಬ್ರಿಗೊಬ್ರ ಬಗ್ಗೆ ಕೇರ್ ಮಾಡ್ತಾರೆ. ಭೂಮಿ ಮೇಲೆ ಈಗ ಯಾವ ಪ್ರೀತಿನೂ ಉಳಿದಿಲ್ಲ. ಭೂಮಿಯ ಅಸ್ತಿತ್ವಕ್ಕೆ ಈಗ ಯಾವುದೇ ಅರ್ಥ ಇಲ್ಲ.
ರಿಯಾ ಆ ಆಕೃತಿಗಳ ಕಡೆಗೆ ನಗ್ತಾ ನೋಡ್ತಾಳೆ. ರೋಹನ್ ಅವಳನ್ನ ಸಾಯಕ್ಕೆ ಬಿಟ್ಟು ಹೋದ ಅನ್ನೋದು ಅವಳಿಗೆ ಅರ್ಥ ಆಗತ್ತೆ. ಆ ಆಕೃತಿಗಳು ಅವಳನ್ನ ನರಕದ ದ್ವಾರದವರೆಗೆ ಕರ್ಕೊಂಡು ಹೋಗುತ್ತೆ. ಅವಳ ಶರೀರ ಬೆಂಕಿಯ ಉಂಡೆಯಾಗಿ ಬದಲಾಗುತ್ತೆ. ಬೆಂಕಿಯ ಕೆನ್ನಾಲಿಗೆ ಅವಳನ್ನ ಪೂರ್ತಿಯಾಗಿ ನುಂಗಿ ಹಾಕುತ್ತೆ. ಕೊನೆ ಪಕ್ಷ ಅಲ್ಲಿ ಸುಳ್ಳಾದ್ರೂ ಇರೋದಿಲ್ಲ. ಕೊನೆಯಲ್ಲಿ ರಿಯಾ ನರಕಕ್ಕೆ ತಾನಾಗಿ ತಾನೇ ಹಾರ್ತಾಳೆ. ರೋಹನ್ ತನ್ನ ಜೀವ ಉಳಿಸ್ಕೊಳ್ಳೋದಿಕ್ಕೆ ಓಡ್ತಾನೆ. ಆದ್ರೆ ಅವನ ದಾರಿನ ಅದೇ ಉರಿದು ಹೋದ ಆಕೃತಿಗಳು ತಡೆಯುತ್ತೆ. ರೋಹನ್ ಒಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ಬೇಡ ಬೇಡ, ನಾನು ನಿಮ್ಮನ್ನ ಕೊಂದಿಲ್ಲ, ಬೇಡ, ನನ್ನನ್ನ ಬಿಟ್ಬಿಡಿ. ಅವೆಲ್ಲ ರೋಹನ್ನ ಹಿಡ್ಕೊಳ್ಳೋದಕ್ಕೆ ಮುಂದೆ ಬರುತ್ತವೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಜೋರಾಗಿ ಗಾಳಿ ಬೀಸುತ್ತೆ. ಆ ಗಾಳಿ ಆಕೃತಿಗಳನ್ನೆಲ್ಲ ನರಕದ ಮುಖ್ಯದ್ವಾರಕ್ಕೆ ಎಳ್ಕೊಳ್ಳುತ್ತೆ. ಅವರೆಲ್ಲ ಮತ್ತೆ ಅದರೊಳಗೆ ಮುಳುಗೋಗ್ತಾರೆ. ಮತ್ತದರ ಬಾಗಿಲು ಮುಚ್ಚಿ ಹೋಗುತ್ತೆ. ಎಲ್ಲ ಮತ್ತೆ ಮೌನದಲ್ಲಿ ಮುಳುಗೋಗುತ್ತೆ. ಮರುದಿನ ಬೆಳಗ್ಗೆ ಹಳ್ಳಿ ಮತ್ತೆ ಮೌನವಾಗಿರುತ್ತೆ. ಆದ್ರೆ ಈ ಸಲ ಇಲ್ಲಿನ ಮನೆಗಳು ಕೂಡ ಧೂಳಾಗಿ ಬದಲಾಗಿರುತ್ತೆ. ಮರಗಳೆಲ್ಲ ಬೂದಿಯಾಗಿ ಬದಲಾಗುತ್ತೆ. ಆಕಾಶ ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ರೋಹನ್ ಒಂದು ಬೂದಿ ತುಂಬಿದ ಮರಳುಗಾಡಿನ ಮಧ್ಯದಲ್ಲಿ ನಿಂತಿರ್ತಾನೆ. ಈಗ ಅವನು ನಿಜವಾಗ್ಲೂ ಕೊನೆಯ ಮನುಷ್ಯನಾಗಿ ಉಳಿದಿರ್ತಾನೆ. ಇಲ್ಲ, ಈಗ ಅವನೊಟ್ಟಿಗೆ ಯಾರೂ ಇಲ್ಲ. ಕೊನೆ ಪಕ್ಷ ಭೂತಗಳೂ ಇಲ್ಲ.